ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಲೆನಾಡಲ್ಲಿ ಕಾಮನ್ ಆಗಿ ಮಾಡೋವಂಥ ಒಂದು ರೆಸಿಪಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು ಏನು ಅಂತ. ಬಸ್ಲೆ ಸೊಪ್ಪು ಇದು ಮನೇಲೇ ಬೆಳೆದಿರೋಂತಹ ಬಸ್ಲೆ ಸೊಪ್ಪು. ಮಲೆನಾಡಲ್ಲಿ ಇದು ಕಾಮನ್, ಎಲ್ಲರೂ ಮನೆ ಹತ್ರನೂ ಬೆಳೆಸಿರ್ತಾರೆ. ಸೊ ಇವಾಗ ಇದನ್ನು ಎಲೆ ಸಪ್ರೇಟ್ ಮಾಡಿಕೊಂಡು ದಂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದಕ್ಕೇ ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ, ಚಿಕ್ಕದಾಗಿ ಅಂದರೆ ತುಂಬ ಚಿಕ್ಕದಾಗಿ ಏನಲ್ಲ, ಮೀಡಿಯಮ್ ಸೈಜಾಗಿ ಕಟ್ ಮಾಡಿ, ದಂಟನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು, ನೆಕ್ಸ್ಟು ಒಂದೇ ಒಂದು ಟೊಮ್ಯಾಟೊ ಹಣ್ಣು. ಯಾಕೆ ಒಂದೇ ಅಂತಂದರೆ ಅದ್ರಲ್ಲಿ ಆಲ್ರೆಡಿ ಹುಳಿ ಇರುತ್ತೆ, ಸೊ ಒಂದು ಟೊಮೆಟೊ ಸಾಕು. ನೆಕ್ಸ್ಟ್ ಅದನ್ನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಷಲ್ ಆಗುತ್ತಷ್ಟು ಮಾಡ್ಕೊಳ್ಳೋಣ. ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ಏನೇನು ಬೇಕು ಅಂತಂದರೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಒಂದು ಚಿಕ್ಕ ಈರುಳ್ಳಿ, ಇಷ್ಟೇ ಸಾಕು. ಇದನ್ನು ಚೆನ್ನಾಗಿ ಈಗ ಮಿಕ್ಸಿ ಮಾಡ್ಕೋಬೇಕು, ಫುಲ್ ಗ್ರೈಂಡ್ ಮಾಡ್ಕೋಬೇಕು ಸಣ್ಣ ಆಗೋ ಥರ. ಸೊ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ತೆಂಗಿನಕಾಯಿ ಎಲ್ಲ ಸಣ್ಣಗಾಗಿರಬೇಕು. ಸೊ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಇವಾಗ ವಿಷಲ್ ಆಗಿರುವಂತಹ ಏನು ಕುದೀತಾ ಇರುತ್ತಲ್ವ ಬಸಳೆ ಸೊಪ್ಪು, ಅದಕ್ಕೇ ಡೈರೆಕ್ಟಾಗಿ ಮಸಾಲಾನ ಹಾಕಿದ್ದೀವಿ. ನಾವು 5 ವಿಷಲ್ಸ್ ಹಾಕಿದ್ದೀವಿ. ಸೊ ದಂಟು ದಪ್ಪ ಇರುತ್ತಲ್ವ, ಸೊ ನೀಟಾಗಿ ಅದು ಬೆಂದೋಗಿರುತ್ತೆ. ಸೊ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಬೇಕಿದ್ದರೆ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಇದು ಆಲ್ರೆಡಿ ಅದು ಸ್ಮ್ಯಾಶ್ ಆಗಿರುತ್ತೆ ಅದರಲ್ಲೇ ನೀಟಾಗಿ. ಸೊ ಅದಕ್ಕೆ ಡೈರೆಕ್ಟಾಗಿ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸ್ಬೇಕು. ಇಷ್ಟೇ, ಇದು ಸಿಂಪಲ್ಲು. ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತೀರಾ, ನಾವು ಮಾಡೋದು ಇದೇ ರೀತಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನನಗೂ ಬಸಳೆ ಸೊಪ್ಪಲ್ಲಿ ಸಾರು ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ನನಗೂ ಬಸಳೆ ಸೊಪ್ಪಲ್ಲಿ ಸಾಂಬಾರು ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಇದು ಹೆಲ್ತಿಗೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ.